ಈಗ ಬರೋದು ತಿಂಗಳ ರಂಜಾನುಲ್ ಮುಕದ್ದಸ್, ಅತಿ ದೊಡ್ಡವಾದ, ಅತಿ ಬರ್ಕತಿನ, ಅತಿ ದೊಡ್ಡ ರಹಿಮತಿನ ತಿಂಗಳ. ಅದಕ್ಕೆ ಶಾಯರ್ ಹೇಳಿದ್ದಾರೆ ಪಾಪಿ ಜನರಿಗಾಗಿ, ಜಬ್ ವೋ ಬೇಜುಬಾನ್ ಕೋ ಜುಬಾನ್ ದೇತಾ ಹೈ, ಜಬ್ ವೋ ಬೇಜುಬಾನ್ ಕೋ जुबान देता है तो पढ़ने में कुरान देता है, तो पढ़ने में कुरान देता है. जब बख्शने पर आ जाए उम्मत के गुनाहगारों को, जब बख्शने पर आ जाए उम्मत के गुनाहगारों को तो तोहफे में माह रमज़ान देता है, तो तोहफे में माह रमज़ान देता है. आज ಇವತ್ತು ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮ್ಮಂಥ ಪಾಪಿ ಜನರಿಗೆ ಇದು ಮುಕದ್ದಸ್ವಾದ ತಿಂಗಳ ಮಾಹೆ ರಂಜಾನ್ವನ್ನು ಕೊಟ್ಟಿದ್ದಾನೆ. ಏಕೆಂದರೆ ಈ ರಂಜಾನ್ ತಿಂಗಳಲ್ಲಿ ನಾವು ಅತಿ ಜಾಸ್ತಿ ಪ್ರಾರ್ಥನೆಯನ್ನು ಮಾಡಿ, ಅತಿ ಜಾಸ್ತಿ ನಾವು ಅಲ್ಲಾಹನ ಜಿಕ್ರು ಅಸ್ಕಾರ ಮಾಡಿ, ಅಲ್ಲಾಹನಿಗೆ ನೆನಪ ಮಾಡಿ ನಮ್ಮ ಜೀವನದ ಎಲ್ಲ ಪಾಪವನ್ನು ನಾವು ಕ್ಷಮೆಯನ್ನು ಮಾಡ್ಕೋಬೇಕು. ವರ್ಷದಲ್ಲಿ ಬರೀ ಒಂದು ಸಾರಿ ತಿಂಗಳ ಬರುತ್ತದೆ. ಎಲ್ಲ ತಿಂಗಳಿಗಿಂತ ಅತಿ ದೊಡ್ಡವಾದ ತಿಂಗಳ, ಎಲ್ಲ ತಿಂಗಳಿಗಿಂತ ಅತಿ ಡಬಲ್ ನಮಗೆ ಪುಣ್ಯ ಸಿಗೋ ತಿಂಗಳ ಯಾವುದಂದರೆ ಮಾಹೆ ರಂಜಾನ್. ಈಗ ನಾನು ಕುರಾನಿ ಕರೀಮದ ಆಯತ್ ಓದಿದ್ದೇನೆ. ಮೊದಲಿಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕುರಾನಿ ಮಜೀದ್ನಲ್ಲಿ ಹೇಳ್ತಾನೆ, ವ ಅಮ್ಮಾ ಮನ್ ಖಾಫ ಮಕಾಮ ರಬ್ಬಿಹಿ ವ ನಹನ್ ನಫ್ಸ ಅನಿಲ್ ಹವಾ. ಅಲ್ಲಾಹನ ಬಾರ್ಗನಲ್ಲಿ ನಿಂತಿರೋದಕ್ಕೆ ಯಾರು ಭಯವನ್ನು ಪಡ್ಕೊಂಡ್ರು. ನಾವು ನಮಾಜ್ಗೆ ನಿಂತಿರ್ತೀವಿ, ಇಲ್ಲೇ ಅಂತಿಲ್ಲ, ಮತ್ತು ನಾಳೆ ಹಶರ್ ಮೈದಾನದಲ್ಲಿ ಅಲ್ಲಾಹನ ಬಾರ್ಗ ನಿಂದಿರಲೇಬೇಕು. ನಾವು ಎಲ್ಲರೂ ಅವ್ನ ಬಾರ್ಗನಲ್ಲಿ ಹೋಗಿ ನಿಂತು ನಾವು ಎಲ್ಲ ಉತ್ತರ ಕೊಡಬೇಕು. ಪ್ರಪಂಚದಲ್ಲಿ ಏನು ಮಾಡಿ ಬಂದಿದೆಯಾ, 60 ವರ್ಷದಲ್ಲಿ ಎಷ್ಟು ರಂಜಾನ್ ಸಿಕ್ಕಿತು, ಎಷ್ಟು ರಂಜಾನಲ್ಲಿ ಎಷ್ಟು ಪ್ರಾರ್ಥನೆ ಮಾಡಿ ಬಂದಿದೆಯಾ, ಎಷ್ಟು ರೋಜಗಳನ್ನು ಇಟ್ಟು ಬಂದಿದೆಯಾ, ಎಲ್ಲ ಉತ್ತರ ಕೊಡಬೇಕು. ನಾವು ಅಲ್ಲಿನ ಭಯಕ್ಕಿಂತ ಜಾಸ್ತಿ ನಾವು ಇಲ್ಲೇ ಪ್ರಪಂಚದಲ್ಲಿ ನಾವು ಜಾಸ್ತಿ ಭಯ ಪಡೋದು ಪ್ರಯತ್ನ ಮಾಡಬೇಕು. ಕುರಾನಲ್ಲಿ ಅಲ್ಲಾಹ್ ರಬ್ಬುಲ್ ಹಾಕೊಂಡಾನೆ, ವ ಅಮ್ಮಾ ಮನ್ ಖಾಫ ಮಕಾಮ ರಬ್ಬಿಹಿ ವ ನಹನ್ ನಫ್ಸ ಅನಿಲ್ ಹವಾ. ಯಾರು ಅಲ್ಲಾಹನ ಬಾರ್ಗ ನಿಂದ್ರತೆಗೆ ಭಯವನ್ನು ಪಡ್ಕೊಂಡ್ರು, ಯಾರು ಹೆದರಿಕೊಂಡ್ರು ಮತ್ತು ತನ್ನ ನಫ್ಸಿಗೆ, ನಫ್ಸ್ ಅಂದರೆ ಒಂದು ಒಳಗೆ, ನಮ್ಮ ಹೃದಯದ ಒಳಗೆ ಒಂದು ನಫ್ಸ್ ಇದೆ, ರಕ್ತದ ನಳ, ಅದಕ್ಕೆ ನಫ್ಸ್ ಅಂತ ಹೇಳ್ತಾರೆ. ಆ ನಫ್ಸಿನ ಕೆಲಸ ಏನು? ಬರೀ ಕೆಟ್ಟ ಕೆಲಸಗಳು ತಗೊಂಡು ಹೋಗುತ್ತದೆ. ಯಾವುದೇ ನೀವು ಪುಣ್ಯದ ಕೆಲಸ ಮಾಡಬೇಕಂತ ಇಚ್ಛೆ ಆಗಿದ್ರೆ ನಿಮಗೆ ಪುಣ್ಯದ ಕೆಲಸ ಮಾಡಕ್ಕೆ ಕೊಡಂಗಿಲ್ಲ. ಅದು ಬರೀ ಕೆಟ್ಟ ಕೆಲಸ ನೀವು ಮಾಡಬೇಕು. ಪುಣ್ಯ ದಾರಿ ಕಡೆ ನೀವು ಒಟ್ಟೆ ನೀವು ಹೋಗಬಾರ್ದು. ಅದು ನಫ್ಸಿನ ಕೆಲಸ. ಅದು ನಫ್ಸೆ ಲವ್ವಾಮ ಅಂತ ಹೇಳ್ತಾರೆ. ಆ ನಫ್ಸಿನ ಹೆಸರು ಏನು? ನಫ್ಸೆ ಲವ್ವಾಮ. ಆ ನಫ್ಸಿನ ಕೆಲಸನೇ ಅದು. ಬರೀ ಕೆಟ್ಟ ದಾರಿಯಲ್ಲಿ ತಗೊಂಡು ಹೋಗೋದು, ಬರೀ ದೇವನ ಕೆಲಸ ಮಾಡಿಸೋದು. ಆ ನಫ್ಸಿನ ಬಗ್ಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕುರಾನಿ ಮಜೀದ್ ಹೇಳಕೊಂತಿದ್ದಾನೆ, ವ ಅಮ್ಮಾ ಮನ್ ಖಾಫ ಮಕಾಮ ರಬ್ಬಿಹಿ ವ ನಹನ್ ನಫ್ಸ ಅನಿಲ್ ಹವಾ. ಯಾರು ತನ್ನ ನಫ್ಸಿಗೆ ಪಾಪಗಳಿಂದ ದೂರ ಮಾಡಿದ್ರು. ಈ ನಫ್ಸಿಗೆ ಪಾಪಗಳು ತಗೊಂಡು ಹೋಗುತ್ತಿಲ್ಲ. ಇಲ್ಲಪ್ಪ ನಾನು ಪಾಪ ಮಾಡಂಗಿಲ್ಲ, ನನ್ನ ಮನಸ್ಸಲ್ಲಿ ಬರಲಿ ಅದು. ಈಗ ಫಾರ್ ಎಕ್ಸಾಂಪಲ್ ನಾವು ನಮಾಜ್ ಅಜಾನ್ ಆಗುತ್ತಿದೆ, ಹೃದಯದಲ್ಲಿ ನಮ್ಮ ಧ್ವನಿ ಬಂತು ನಮಾಜ್ ಮಾಡೋಣ ಇವತ್ತು. ಅಲ್ಲಿಂದ ತಕ್ಷಣ ಒಂದು ಮೆಸೇಜ್ ಬಂತು, ಇಲ್ಲ ನಮಾಜ್ ಬೇಡ, ಯಾಕೆ ಮಾಡ್ತೀವಿ, ಸುಮ್ಮನೆ ನಾಳೆ ಮಾಡೋಣ ಅಂತ. ಇದಕ್ಕೆ ನಫ್ಸ್ ಅಂತ ಹೇಳ್ತಾರೆ. ಹೃದಯ ಮತ್ತು ನಫ್ಸಿನ ವ್ಯತ್ಯಾಸ ಏನು? ಹೃದಯ ಇದಕ್ಕೆ ಅನ್ನುತ್ತಾರೆ, ಹೃದಯದಲ್ಲಿ ಬರೀ ಒಳ್ಳೆ ಭಾವನೆನೇ ಬರ್ತೈತಿ, ಒಳ್ಳೆ ವಿಚಾರಣೆ ಬರ್ತೈತಿ, ಒಳ್ಳೆ ಮೆಸೇಜ್ ಸಂದೇಶ ನಮಗೆ ಹುಕುಂ ಕೊಡ್ತಾ ಇರ್ತೈತಿ ಹೃದಯ. ಈ ಒಳ್ಳೆವಾದ ಕೆಲಸ ಮಾಡ್ರಿ, ಈ ಅಲ್ಲಾಹನ ಜಿಕ್ರ ಮಾಡ್ರಿ, ಈಚ ಕಡೆ ಹೋಗ್ರಿ. ಈ ಫಸ್ಟಿಗೆ ಏನು ನಿಮ್ಮ ಹೃದಯದಿಂದ ಧ್ವನಿ ಬಂದಿದೆ, ನಾವು ನಮಾಜ್ ಮಾಡಬೇಕಂತ ಹೃದಯದಿಂದ ಏನು ಬಂದಿದೆ, ಇದಕ್ಕೆ ಹೃದಯ ಅಂತ ಹೇಳುತ್ತಾರೆ. ಇದ್ದ ತಕ್ಷಣ ಬಂದಿದ್ದ ನಂತರ ಅದರ ಮೇಲೆ ಒಂದು ಮತ್ತೆ ಇನ್ನೊಂದು ನಮಗೆ ಧ್ವನಿ ಬಂತು, ಬ್ಯಾಡ, ಮಾಡಕ್ಕೆ ಹೋಗ್ಬೇಡ, ಇದಕ್ಕೆ ನಫ್ಸ್ ಅಂತ ಹೇಳ್ತಾರೆ. ತನ್ನ ನಫ್ಸ್ಗೆ ಯಾರು ಜನರು ಪಾಪ ಕೆಲಸಗಳಿಂದ ದೂರವನ್ನು ಮಾಡಿದರು, ದೂರವನ್ನು ಇಟ್ಟಿದ್ರು, ಅಂತ ಜನರಿನ ಸ್ಥಾನ ಎಲ್ಲೇ? ಆ ಜನರು ಎಲ್ಲಿ ಹೋಗ್ತಾರೆ? ಫ ಇನ್ನಲ್ ಜನ್ನತ ಹಿಲ್ ಮಅವಾ. ಇದೇ ಜನರು ಸ್ವರ್ಗದಲ್ಲಿ ಹೋಗುತ್ತಾರೆ. ತನ್ನ ನಫ್ಸಿಗೆ ಯಾರು ದೂರ ಮಾಡಿದ್ರು, ಇದೇ ಜನರು ಫ ಇನ್ನಲ್ ಜನ್ನತ ಹಿಲ್ ಮಅವಾ, ಇದೇ ಜನರು ಸ್ವರ್ಗದಲ್ಲಿ ಹೋಗುತ್ತಾರೆ. ಈ ನಫ್ಸು ಬಹಳ ಕೆಟ್ಟವಾದ ನಫ್ಸ್ ಇದು. ಇದರಿಂದನೇ ಬಹಳಷ್ಟು ಜನರು ಪಾಪಿಯಾಗಿದ್ದಾರೆ. ಬರೀ ಮನುಷ್ಯರು, ಮಾನವರು ಅಷ್ಟೇ ಅಲ್ಲ, ದೆವ್ವನೇ ಮರ್ದುದಾಗೋದು ಕಾರಣ ಯಾಕೆ? ನಫ್ಸ್ ನಿಂದನೆ. ದೆವ್ವ ಇಡೀ ಫರಿಷ್ಠೆಗಳಿದ್ರು ಸರ್ದಾರ್ ಆಗಿದ್ದ. ಫರಿಷ್ಠೆಗಳಿಗೆ, ಜನರಿಗೆ ಆಲಿಮ್ ಆಗಿದ್ದಿಲ್ಲ, ಜನರಿನ ಉಸ್ತಾದ್ ಗುರು ಆಗಿದ್ದಿಲ್ಲ, ಫರಿಷ್ಠೆಯರ್ದು ಸರ್ದಾರ್ ಆಗಿದ್ದವ. ಫರಿಷ್ಠೆಗಳಿಗೆ ಪಾಠ ಕೊಡ್ತಿದ್ದ, ಈ ರೀತಿ ಹೇಳ್ತಿದ್ದ, ಕಲಿಸ್ತಿದ್ದ, ಅವರಿಗೆ ಜ್ಞಾನ ಕೊಡ್ತಿದ್ದ. ಅಂತ ದೊಡ್ಡವಾದ ಗುರು, ಫರಿಷ್ಠೆಗಳಿನ ಗುರು ಆಗಿದ್ದ. ಬರೀ ಒಂದೇ ಕ್ಷಣದಲ್ಲಿ ತನ್ನ ನಫ್ಸಿನ ಮಾತುಗಳನ್ನು ಕೇಳಿ ಪ್ರಪಂಚದಲ್ಲಿ ದೆವ್ವ ಆಗಿ, ಯಾನೆ ಶೈತಾನ್ ಮರ್ದುದಾಗಿ ಬಂದ. ಲಾನ ಶಾಪ ಆಯಿತು ಅವನ ಮೇಲೆ, ಕಾರಣಕ್ಕೆ ತನ್ನ ನಫ್ಸಿನ ಮಾತು ಕೇಳಿದ್ದ. ಯಾರು ಜನರು ತನ್ನ ನಫ್ಸಿನ ಮಾತು ಕೇಳಿ ಪಾಲನೆ ಮಾಡ್ತಾರ, ಅವ್ರಿಗೆ ಇಲ್ಲೇ ಶರ್ವನಾಸ್ತಾರ ಮತ್ತು ನಾಳೆ ಸತ್ತಿ ನಂತರ ಶರ್ವನಾಸ್ಕತಾರ. ಯಾವುದೇ ಕಾರಣಕ್ಕೆ ಅವ್ರಿಗೆ ಯಶಸ್ವಿ ಸಿಗೋದಿಲ್ಲ. ಈ ನಫ್ಸಿಗೆ ನಾವು ಕಂಟ್ರೋಲ್ ಮಾಡ್ಕೋಬೇಕು. 11 ತಿಂಗಳ ಈ ನಫ್ಸಿನ ಮೇಲೆ ಕುಂತು ದೆವ್ವ ಆಟ ಆಡಿಸ್ತಾನಂತೆ. 11 ತಿಂಗಳ. ಇವತ್ತು ಕೊನೆಯ ರಾತ್ರಿ, ನಾಳೆ ಕೊನೆಯ ದಿನ ದೆವ್ವಂದು. 1 ತಿಂಗಳ ಇರಂಗಿಲ್ಲ ಪ್ರಪಂಚದಲ್ಲಿ ದೆವ್ವ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ರಂಜಾನ್ ತಿಂಗಳಲ್ಲಿ ದೆವ್ವನಿಗೆ ಕಟ್ ಹಾಕ್ತಾನಂತೆ. ಪ್ರಪಂಚದಲ್ಲಿ ಬರೋದು ಅನುಮತಿ ಇಲ್ಲ ದೆವ್ವನಿಗೆ.
1 ತಿಂಗಳ ಜೈಲಿನಲ್ಲಿ ಇರ್ತಾನ ದೆವ್ವ. ಇಲ್ಲಿ 1 ತಿಂಗಳ ಎಲ್ಲರೂ ಅಲ್ಲಾಹನ ಸೇವಕರು, ಅಲ್ಲಾಹನಿಗೆ ನಂಬಿದಿರುವ ಭಕ್ತಾದಿಗಳು ಆರಾಮಾಗಿ ನಮಾಜ್ ಮಾಡಬಹುದು. ಅತಿ ಜಾಸ್ತಿ ಪ್ರೀತಿಯಿಂದ ಅಳದು ದುವಾ ಮಾಡಬೇಕು. ಈಗಿಷ್ಟು ನಾವು ಏನು ಹೇಳ್ತಿದ್ವಿ, ಇಲ್ಲಿ ದೇವ ದಾರಿ ತಪ್ಪಿಸ್ಬಿಟ್ಟ, ನಮ್ಗೇನು ಮಾಡಬೇಕು ಮಾಡ್ಬೇಕನ್ನೋ ಮನಸ್ಸು ಆಗ್ತೈತ್ರಿ. ಆದರೆ ಒಂದೇ ಕ್ಷಣದಲ್ಲಿ ಬೇಜಾರು, ಇಲ್ಲಿ ಬಿಡ ನಾಳೆ ಮಾಡೋಣಂತ. ನೀವು ಈಸಿಗಾಗಿ ನೀವು ಹೇಳಬಹುದು, ಹೇಳ್ರಿ ನಾವು ಮಾಡಬೇಕಂತ ಮನಸ್ಸಾಯಿತು, ಯಾಕೆ ಕೆಲವೇ ಕ್ಷಣದಲ್ಲಿ ನಾವು ಚೇಂಜ್ ಆಗಿಬಿಟ್ಟಿವಿ. ಆಮೇಲೆ ಅಯ್ಯೋ ದೇವ ಯಾವ ರೀತಿ ನನಗೆ ಕೆಡಿಸಿದ್ ನೋಡು. ಇಂಥದ್ದು ಒಳ್ಳೆಯವಾದ ನಮಾಜಿನಿಂದ ನಮಗೆ ದೂರ ಮಾಡಿದ ದೇವ. ಉಳ್ಕಿದ ದಿನದಲ್ಲಿ ಉಳ್ಕಿದ ತಿಂಗಳಲ್ಲಿ ನೀವು ಹೇಳಬಹುದು, ರಂಜಾನ್ ತಿಂಗಳಲ್ಲಿ ಹೇಳಕ್ಕೆ ಬರಂಗಿಲ್ಲ ಈ ಮಾತುಗಳು. ಏಕೆಂದರೆ ದೇವನಿಗೆ ಎಲ್ಲರೂ ಬೇಡ 1 ತಿಂಗಳಗಾಗಿ ಜೈಲಿನಲ್ಲಿ ಹಾಕಿದ್ದಾನೆ. ಈಗ ಬಹಳಷ್ಟು ಜನ ಏನು ಹೇಳ್ತಾರ, ಇಲ್ಲ ಹಜರತ್ ಮತ್ತು ಜೈಲಿನಲ್ಲಿ ನೋಡಿದರೆ ದೇವ ಅದಾನ, ಇಲ್ಲಿ ನೋಡಿದರೆ ದೇವನ ತಂದೆ ತಾಯಿ ಇನ್ನೂ ಜೀವಿತಿದ್ದಾರ, ಶಿಷ್ಯಗಳು ಇನ್ನೂ ಜೀವಿತಾರೆ. ಎಂಥ ಶಿಷ್ಯಗಳು? 11 ತಿಂಗಳ ಯಾವ ರೀತಿ ಜೀವನ ಮಾಡಿದ್ರು ಅದೇ ರೀತಿ ಮತ್ತು ರಂಜಾನಲ್ಲಿ ಮಾಡಕ್ಕೆ ಕುಂದ್ರಪ್ಪ ಅಂದ್ರೆ ಶಿಷ್ಯಗಳು ತಿಳ್ಕೊಂಡ್ಬಿಟ್ರಿ ನೀವು. 11 ತಿಂಗಳ ನಮಾಜ್ ಬಿಟ್ರು, ರೋಜಾ ಬಿಟ್ರು, ಎಲ್ಲ ಪರ್ದಾಬನ್ನು ಬಿಟ್ರು, ಎಲ್ಲ ತರಹದ ಇಬಾದತ್, ಮುತ್ತಕಿ, ತಕ್ವಾ, ಪರೇಜಾರ್, ಭಯ ಎಲ್ಲ ಬಿಟ್ಟಿದ್ರು. ರಂಜಾನ್ನಲ್ಲಿದ್ರೆ ಅದೇ ಪರಿಸ್ಥಿತಿ ಅಂದರೆ ವ್ಯತ್ಯಾಸ ಏನಾಯಿತು? ಮತ್ತು ರಂಜಾನ್ ತಿಂಗಳ ನಮ್ಮ ಮನೆಗೆ ಈಗ ನೋಡ್ರಿ, ಎಕ್ಸಾಂಪಲ್ ನಮ್ಮ ಮನೆಗಳಿಗೆ ಯಾರಾದರೂ ಬೀಗರು ಬರಾಕುಂತಿದಾರ, ಅತಿಥಿ ಬರಾಕುಂತಿದಾರಪ್ಪ ಅಂದ್ರೆ ನಾವು ಏನು ಮಾಡ್ತೀವಿ? ಮನೆ ಎಲ್ಲ ಸ್ವಚ್ಛತೆ ಮಾಡ್ತೀವಿ, ಕ್ಲೀನ್ ಮಾಡ್ತೀವಿ. ಅಲ್ಲಿ ಬಟ್ಟೆ ಬಿದ್ದಿದ್ದು ಎಲ್ಲ ತೆಗೆದು ಎಲ್ಲಿ ಇಡಬೇಕು ಅಲ್ಲಿ ಇಡ್ತೀವಿ. ಯಾವುದೇ ತರಹದ ಕೆಟ್ಟ ವಸ್ತು ನಾವು ಇಡಂಗಿಲ್ಲ, ಎಲ್ಲ ಸ್ವಚ್ಛತೆ ಮಾಡ್ತೀವಿ. ಹಾಲ್ ಆಯಿತು, ರೂಮ್ ಆಯಿತು, ಟಾಯ್ಲೆಟ್ನ ಎಲ್ಲ ವಾಶ್ರೂಮ್ ಎಲ್ಲ ಸ್ವಚ್ಛತೆ ಮಾಡ್ತೀವಿ, ಕಿಚನ್ ರೂಮ್ ಎಲ್ಲ. ಏಕೆ? ಅತಿಥಿಯರು ಬರಾಕ್ ಕುಂತಿದ್ದಾರೆ ನಮ್ಮ ಮನೆಯೊಳಗೆ, ಚೇಂಜ್ ಆಗಬೇಕು. ಅವ್ರು ಬಂದಿದ್ರೆ ಖುಷಿ ಪಡ್ಕೋಬೇಕು. ನೋಡಿ ಹೋಗಿದ ನಂತರ ನೆನಪಿಡ್ಕೋಬೇಕು, ನಾವು ಅವ್ರ ಮನೆಯಲ್ಲಿ ಹೋಗಿದ್ಯಪ್ಪ. ಮನೆಯಲ್ಲಿ ಹೋಗಿದ ನಂತರ ಎಷ್ಟು ಸಂತೋಷ, ಅಲ್ಲಿ ಎಷ್ಟು ಬೆಳಕು, ಏನು ಕ್ಲೀನ್ ಅವ್ರದ್ದು ಮನೆ. ಬರೀ ಅತಿಥಿಯರು ಬಂದಿದ್ರೆ 1 ದಿನ ನಾವು 2 ದಿನ 3 ದಿನ ಇಷ್ಟು ಒಳ್ಳೆ ರೀತಿ ಮನೆ ಇಡ್ತೀವಿ, ಸ್ವಚ್ಛ ರೀತಿ ಇಡ್ತೀವಿ. 1 ತಿಂಗಳಿಗಾಗಿ ನಮ್ಮ ಅತಿಥಿಯರು 3 ದಿನ 4 ದಿನ 8 ದಿನ ಇಲ್ಲಾಂದ್ರೆ 10 ದಿನ ತಿಳ್ಕೊರಿ. ಅತಿಥಿ ಜಾಸ್ತಿ ಅಂದ್ರೆ 10 ದಿನ ಇರ್ತಾರಂತ ತಿಳ್ಕೊರಿ ನೀವು, ಮತ್ತು ಹೊಳ್ಳಿ ಹೋಗಬೇಕು ಅವರು. ಆದರೆ ರಂಜಾನ್ 10 ದಿನ 30 ದಿನ ನಮ್ಮ ಮನೆಗೆ ಅತಿಥಿಯಾಗಿ ಬರಾಕುಂತಿದೆ, ಮೆಹಮಾನ ಆಗಿ ಬರಾಕುಂತಿದೆ ನಮ್ಮ ಮನೆಗೆ ರಂಜಾನ್. ಈ ರಂಜಾನಲ್ಲಿ ನಮ್ಮ ಮನೆಗಳು ನಾವು ಸ್ವಚ್ಛತೆ ಮಾಡಬೇಕು, ನಮ್ಮ ಮನೆಗೆ ನಾವು ಒಳ್ಳೆ ರೀತಿ ಇರಬೇಕು. ಯಾವ ರೀತಿ ಸ್ವಚ್ಛತೆ ಮಾಡಬೇಕು? ಈಗ ಜನರು ಯಾರಾದರೂ ಬೀಗರು ಬರಾಕುಂತಿದ್ರೆ ನಾವು ಏನು ಸಾಮಾನು ಎಲ್ಲ ಸೈಡ್ ಮಾಡ್ತೀವಿ. ರಂಜಾನ್ನಲ್ಲಿ ನಿಮ್ಮ ಸಾಮಾನುಗಳು ನೋಡೋಕೆ ಬರಂಗಿಲ್ಲ. ರಂಜಾನ್ ಇದಕ್ಕೆ ಬರುತ್ತದೆ, 11 ತಿಂಗಳ ನೀವು ನಮಾಜ್ ಬಿಡ್ತಿದ್ರಿ. ನೀವು 11 ತಿಂಗಳ ನೀವು ನಮಾಜ್ ಮಾಡೋದು ಪ್ರಯತ್ನ ಮಾಡಿ. ಯಾರಾದರೆ ಬಂದಿದ್ರೆ ನಾವು ಮುಸಲ್ಲ ಸೈಡ್ ಇಡ್ತಿದ್ವಿ, 11 ತಿಂಗಳ ಯಾವುದೇ ತರಹದ ನಾವು ಮುಸಲ್ಲ ಇಟ್ಟು ನಮಾಜ್ ಮಾಡಿಲ್ಲ. ಈಗ ಅಲ್ಹಮ್ದುಲಿಲ್ಲಾ ನಮ್ಮ ಮನೆಗೆ ಅತಿಥಿಯಾಗಿ ರಂಜಾನ್ ಬರಾಕುಂತಿದೆ. 1 ತಿಂಗಳ ನಮ್ಮ ಮನೆಯಲ್ಲಿ ಅತಿಥಿಯಾಗಿ ರಂಜಾನ್ ಇರುತ್ತದೆ. ಈ ರಂಜಾನ್ಗೆ ನಾವು ಗೌರವ ಕೊಡಬೇಕು, ಮರ್ಯಾದೆ ಕೊಡಿ. ಯಾವ ರೀತಿ ಕೊಡಬೇಕು? ಮುಸಲ್ಲ ನಾವು ತೆಗಿಬೇಕು, ತಸ್ಬಿಯಾತ್ ತೆಗಿಬೇಕು, ಕುರ್ಆನ್ ತೆಗಿಬೇಕು. 5 ಟೈಮಿನ ನಮಾಜ್ ನಾವು ಕಡ್ಡಾಯವಾಗಿ ಮಾಡೋದು ಪ್ರಯತ್ನ ಮಾಡಬೇಕು. ಏಕೆಂದರೆ ನಮ್ಮ ಮನೆಯಲ್ಲಿ ಅತಿಥಿಯಾಗಿ ರಂಜಾನ್ ಬಂದಿದ್ದಾನೆ. ಈ ರಂಜಾನ್ ಖುಷಿ ಪಟ್ಟು ನಾವು ಹಳ್ಳಿ ಕಳಿಸೋ ಪ್ರಯತ್ನ ಮಾಡಬೇಕು. ಅಲ್ಲಾಹನ ಬಾರ್ನಲ್ಲಿ ಇದೇ ರಂಜಾನ್ ಹೋಗಿ ಹೇಳ್ತೈತಂತೆ, ಯಾ ಅಲ್ಲಾ, ಒಂದು ಸುಂದರವಾದ ಬೆಳಕು ತಗೊಂಡು ಬರ್ತೈತಂತೆ. ಯಾ ಅಲ್ಲಾ, ನಾನು ಇವ್ರ ಮನೆಗೆ ಅತಿಥಿಯಾಗಿ ಹೋಗಿದ್ದೆ, ಯಾ ಅಲ್ಲಾ, ಇವರು ನನಗೆ ಮರ್ಯಾದೆ ಕೊಟ್ಟಿಲ್ಲ, ಇವರು ನನಗೆ ಸ್ವಲ್ಪ ಕಾಳಜಿ ಕೊಟ್ಟಿಲ್ಲ, ಸರಿಯಾಗಿ ನನ್ನ ವ್ಯವಸ್ಥೆ ಮಾಡಿಲ್ಲ, ಯಾ ಅಲ್ಲಾ, ನನಗೆ ಆ ರೀತಿ ಹೊಳ್ಳಿ ಕಳಿಸಿದ್ರು ಇವರು. ನಾನು 1 ದಿನ 2 ದಿನ ಹೋಗಿಲ್ಲ, ಯಾ ಅಲ್ಲಾ, 30 ದಿನ ನಾನು ಅವ್ರ ಮನೆಯೊಳಗೆ ಹೋಗಿದ್ದೆ, ಯಾ ಅಲ್ಲಾ. ಆದರೆ ಯಾವ ರೀತಿ 11 ತಿಂಗಳು ಇರ್ತಿದ್ರು ಅದೇ ರೀತಿ ನನ್ನ ಜೊತೆ ಇದ್ರು, ಯಾ ಅಲ್ಲಾ. ಸ್ವಲ್ಪ ಚೇಂಜ್ ಮಾಡಿಲ್ಲ, ಯಾ ಅಲ್ಲಾ. ನಮ್ಮ ಜನರಿನ ಯಾರಾದರೆ ನಮ್ಮ ರಿಲೇಷನ್ ಒಳಗೆ ಬೀಗರು ಬಂದಿದ್ರೆ ಮೊದಲೇ ನಾವು ಹೇಗಿರ್ತಿದ್ವಿ ಅದೇ ರೀತಿ ರಾಡಿ ಎಲ್ಲ ಇಟ್ಕೊಂಡು ಕುಂತಿದ್ರೆ ಅವರು ಶಿಟ್ಟಾಗಿ ಹೊಳ್ಳಿ ಹೋಗ್ತಾರ. ಹೋಗಿ ಫೋನ್ನಲ್ಲಿ ಹೇಳ್ತಾರ, ಏನಮ್ಮ ಸ್ವಲ್ಪ ನೀನು ಮನೆಯೊಳಗೆ ಇರುವ ಸೊಸೆ ಕ್ಲೀನ್ ಮಾಡಕ್ಕೆ ಬಂದಿಲ್ಲ, ಮನೆ ಅದು ಯಾನನ್ನ ರಾಡಿ ಅದು ಇಟ್ಟಿದ್ದು. ಕಿಚನ್ನಲ್ಲಿ ಹೋಗಿದ್ರೆ ಅಲ್ಲೇ ಪಲ್ಯ ಬಿದ್ದಿದೆ, ಇಲ್ಲಿ ಸಾರು ಬಿದ್ದಿದೆ, ಅಲ್ಲಿ ನೀರು ಬಿದ್ದಿದೆ, ಏನದು ಸ್ವಚ್ಛತೆ ಇಲ್ಲ. ರಂಜಾನ್ ಹೋಗಿ ಎಲ್ಲಾನು ಬಾರ್ನ ಹೇಳ್ತಿದ್ದೆ, ಏನಂತ, ಯಾ ಅಲ್ಲಾ, ಇವರು ಯಾವುದೇ ತರಹದು ನನ್ನ ಕಾಳಜಿ ಮಾಡಿಲ್ಲ, ಸ್ವಚ್ಛತೆ ಇಟ್ಟಿಲ್ಲ, ನನಗೆ ಗೌರವ ಮರ್ಯಾದೆ ಕೊಟ್ಟಿಲ್ಲ. ಅವಾಗ ಜನರು ಹೇಳ್ತಾರಂತೆ, ನೀನು ಯಾರು? ನಿನಗೆ ಇವತ್ತಿಗಿಂತ ಮುಂಚೆ ನಾನು ಎಲ್ಲಿ ನೋಡಿಲ್ಲ, ನೀನು ಯಾವಾಗ ನನಗೆ ಬಂದಿದ್ಯಾ, ನನ್ನ ಮನೆಯೊಳಗೆ ನೀ ಯಾವಾಗ ಬಂದಿದ್ಯಾ? ಅವಾಗ ರಂಜಾನ್ ಹೇಳ್ತಿದ್ದಂತೆ, ನಾನು ಬೇರೆ ಯಾರೆಲ್ಲ, ನಾನು ರಂಜಾನ್ ವರ್ಷದ ಒಮ್ಮೆ ನಾನು 1 ಸಾರಿ ನಿಮ್ಮ ಮನೆಗೆ ಬರ್ತಿದ್ಯಾ, ನೀವು ನನಗೆ ಸ್ವಲ್ಪ ಗೌರವ ಮರ್ಯಾದೆ ಕೊಟ್ಟಿಲ್ಲ. ಯಾವ ರೀತಿ 11 ತಿಂಗಳ ನೀವು ಟಿವಿ ನೋಡ್ತಿದ್ರೆ ಅದೇ ರೀತಿ ನೀವು ರಂಜಾನ್ ತಿಂಗಳಲ್ಲಿ ನೀವು ಟಿವಿ ನೋಡಕ್ ಕುಂತಿದ್ರಿ. ನೀವು ಎಲ್ಲ ಇವರು ಸ್ವಲ್ಪ ಚೇಂಜ್ ಮಾಡಿಲ್ಲ ಮನೆಯೊಳಗೆ. ಯಾವ ರೀತಿ 11 ತಿಂಗಳ ನಮಾಜ್ ಬಿಟ್ಟಿದ್ರು ಅವರು ನಡಾಗಿ ಅಲ್ಲ, ಅದೇ ರೀತಿ ಈ ತಿಂಗಳಲ್ಲಿ ನಮಾಜ್ ಬಿಟ್ಟಿದ್ರು ಈ ಜನರು ಎಲ್ಲ. ಯಾವ ರೀತಿ ಈ ಜನರು ಹೊಟ್ಟೆ ತುಂಬ ಊಟ ಮಾಡಿ ಮಲಗ್ತಿದ್ರು ಅಲ್ಲ, ಅದೇ ರೀತಿ ರಾತ್ರಿಗೆ ಊಟ ಮಾಡಿ ಮಲಗ್ತಿದ್ರು, ನಮಾಜ್ ಮಾಡಿಲ್ಲ. ಎಲ್ಲ ಇವರು ನನ್ನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿಲ್ಲ, ಎಲ್ಲ ನನಗೆ ಸ್ವಲ್ಪ ಮರ್ಯಾದೆ ಗೌರವ ಕೊಟ್ಟಿಲ್ಲ. ಎಲ್ಲ ಏನು ರಂಜಾನ್ ಹೇಳ್ತದಂತೆ ಇದು ಮಾತು ಅಲ್ಲನ ಬಾರ್ಗಳಲ್ಲಿ. ಈ ರೀತಿ ಜನರು ನನಗೆ ದುಃಖವನ್ನು ಕೊಟ್ಟು ಮನಸ್ಸಿಗೆ ನೋವು ಮಾಡಿ ಹೊಳ್ಳಿ ಕಳಿಸಿದ್ದಾರೆ. ಎಲ್ಲ ಈಗ ಮುಕದ್ದಸ್ವಾದ ರಂಜಾನ್ ಬಂದಿದೆ, ಈ ರಂಜಾನ್ಗೆ ನಾವು ಬದಲಾವಣೆ ಮಾಡ್ಕೋಬೇಕು. ನಮ್ಮ ಮನೆಯೊಳಗೆ 1 ತಿಂಗಳ ಯಾವುದೇ ತರಹದ ತಪ್ಪು ದಾರಿಯನ್ನು ನಡಬಾರ್ದು. ಯಾರು ಇಷ್ಟು ದಿನ ನಮಾಜ್ ಬಿಟ್ಟಿದ್ದೀವಿ, ನಮಾಜ್ ಪಾಪನ್ನ ಮಾಡಬೇಕು. ಡಬಲ್ ಪುಣ್ಯ ರೀ, ಆಫರ್. ಅದೇ ಯಾರಾದ್ರೂ ಅಂಗಡಿ ಒಳಗೆ ಬಂಗಾರನಲ್ಲಿ ಈ ಆಫರ್ ಇಟ್ಟಿದ್ದಾರೆ ಅಂದ್ರೆ ನಾವು ಮೊದಲಿಗೆ ಓಡಿ ಹೋಗ್ತೀವಿ.
ಆಫರ್ ಸಿಗಾಕುಂತಿದ್ಯಪ್ಪ, ಆಫರ್ ಐತಿ, ಹಾಂ ಡಿಸ್ಕೌಂಟ್ ಕೊಟ್ಟು ಕೊಡಾತ ಇದ್ದಾರ. ಈ ರಂಜಾನ್ ಬರೀ ಆಫರ್ ಮೇಲೆ ಆಫರ್ ಇದೆ. 1 ರೂಪಾಯಿ ದಾನ ಮಾಡ್ರಿ, 10 ರೂಪಾಯಿ ದಾನ ಮಾಡಿದಷ್ಟು ಪುಣ್ಯ ಇದೆ. ನೀವು 1 ರೂಪಾಯಿ ಕೊಟ್ಟಿದ್ದೀರಾ ಅಲ್ಲಾಹನ ಬಾರಲ್ಲಿ, 10 ರೂಪಾಯಿ ನಿಮಗೆ ಪುಣ್ಯ ಸಿಗಾಕುಂತಿದೆ. 10 ಪುಣ್ಯ ಕೊಡೋಷ್ಟು ನೀವು ತಗೊಳಕುಂತಿದ್ರಿ ಈ ಮುಖದ್ದಸ್ವಾದ ರಂಜಾನ್. ನಾನು ಹೇಳಕುಂತಿದ್ಯಾ ನಫ್ಸು. ಈ ನಫ್ಸಿಗೆ ನಾವು ಈ ತಿಂಗಳಲ್ಲಿ ಕಂಟ್ರೋಲ್ ಮಾಡಬೇಕು, ಸಾಯಿಸಬೇಕು. ಏನು ನಮ್ಮ ನಫ್ಸಿಗೆ ನಾವು ಸಾಯಿಸಬೇಕು. ಯಾವ ರೀತಿ ಸಾಯಿಸಬೇಕು? ಬುಜುರ್ಗಾನೆ ಇಸ್ಲಾಂ ಹೇಳಿದ್ದಾರೆ. ಈ ನಫ್ಸಿಗೆ ಹೊಟ್ಟೆವನ್ನು ಹಸು ಮಾಡಿ ಸಾಯಿಸಿದ್ರು, ರೋಜಾ ಇಟ್ಟು ಸಾಯಿಸಿದ್ರು. ಯಾಕೆಂದ್ರೆ ಈ ನಫ್ಸಿನ ಈಚೆ ಏನು ಹೊಟ್ಟೆ ತುಂಬ ಊಟ ಮಾಡಿಸ್ಬೇಕು, ನಮಾಜ್ನ ದೂರ ಮಾಡಬೇಕು. ಹೊಟ್ಟೆ ತುಂಬ ಊಟ ಜಾಸ್ತಿ ಯಾವತ್ತು ಮಾಡಬಾರ್ದು. 2 ತುತ್ತು ನಾವು ಊಟ ಕಡಿಮೆ ಮಾಡೋದು ಪ್ರಯತ್ನ ಮಾಡಬೇಕು. ಹಜರತೆ ಅಬೂ ಬಕರ್ ಸಿದ್ದಿಕ್ ರದಿಯಲ್ಲಾಹು ತಾಲನವರು ಇಸ್ಲಾಮ ಧರ್ಮದಲ್ಲಿ ಬಂದ ನಂತರ ಅವರು ಹೇಳುತ್ತಾರೆ, ನಾನು ಹೇಗೆ ಇಸ್ಲಾಮವನ್ನು ಕಬೂಲು ಮಾಡ್ಕೋಬೇಕಾಗಿತ್ತು, ನಾನು ಇಸ್ಲಾಮನ್ನು ಒಪ್ಕೊಂಡಿದ್ದ ನಂತರ ಯಾವತ್ತೂ ನಾನು ಹೊಟ್ಟೆ ತುಂಬ ಊಟವನ್ನು ಮಾಡಿಲ್ಲ. ನಾನು ಪೂರ್ತಿ ರೀತಿ ನಾನು ನಿದ್ದೆ ಯಾವತ್ತೂ ಮಾಡಿಲ್ಲ. ಕೇಳಿದ್ರೆ ಯಾಕೆ ನೀವು ಹೊಟ್ಟೆ ತುಂಬ ಊಟ ಮಾಡಿಲ್ಲ? ಏಕೆಂದರೆ ಇದೇ ಹೊಟ್ಟೆ ತುಂಬ ನಾನು ಊಟ ಮಾಡಿದ ನಂತರ, ನಾನು ಹೊಟ್ಟೆ ಜಾಸ್ತಿ ತುಂಬಿದ ನಂತರ ನನ್ನ ನಮಾಜ್ನ ದೂರ ಆಗ್ತಿದ್ದೆ. ನನಗೆ ಸರಿಯಾಗಿ ನಮಾಜ್ ಮಾಡಕ್ಕೆ ನನಗೆ ಮನಸ್ಸಾಗ್ತಿದ್ದಿಲ್ಲ. ನೋಡ್ರಿ, ನೀವು ಹೊಟ್ಟೆ ತುಂಬ ಊಟ ಮಾಡಿದ ನಂತರ ಬೇಜಾರಾಗ್ತಿತ್ತು, ಸುಸ್ತಿ ಆಗ್ತೈತಿ. ಸ್ವಲ್ಪ ನಿದ್ದೆ ಮಾಡಬೇಕಮ್ಮ ಒಂದು 10-20 ನಿಮಿಷ. ಯಾಕೆ ಭಾಳ ಸುಸ್ತಿ ಕಾಣಕತ್ತೈತಿ ಇವತ್ತು. ಹೊಟ್ಟೆ ತುಂಬ ಊಟ ಮಾಡಿದ್ರೆ ಏನಿದೆ ನಮಗೆ ಸುಸ್ತಿ ಬರ್ತೈತೆ ಅಂತೆ ನಮಾಜಿನ ಒಳಗೆ. ಯಾವತ್ತಾಗಲಿ ನಾವು ಕಡಿಮೆ ಊಟ ಮಾಡೋ ಪ್ರಯತ್ನ ಮಾಡಬೇಕು. ಹಜರತೆ ಅಬೂ ಬಕರ್ ಸಿದ್ದಿಕರು, ನಾನು ನನ್ನ ಅಲ್ಲಾಹನ ಸಂತೋಷಕ್ಕಾಗಿ ನಾನು ಊಟ ಮಾಡಿದ್ಬಿಟ್ಟಿದ್ದೇನೆ, ಕಡಿಮೆ ಊಟ ಮಾಡ್ತಿದ್ದೆ, ಕಡಿಮೆ ನಾನು ನಿದ್ದೆ ಮಾಡ್ತಿದ್ದೆ. ಹಜರತೆ ಲುಕ್ಮಾನಿ ಹಕೀಮ್ ರಹಿಮತುಲ್ಲಾ ತನ್ನ ಮಗನಿಗೆ ಹೇಳಿದ್ರು, ನನ್ನ ಮಗನೇ, ಹೊಟ್ಟೆ ತುಂಬ ಊಟ ಮಾಡಕ್ಕೆ ಹೋಗಬೇಡ ಮತ್ತು ಅತಿ ಜಾಸ್ತಿ ನಿದ್ದೆ ಮಾಡಕ್ಕೆ ಹೋಗಬೇಡ. ಲುಕ್ಮಾನ್ ತನ್ನ ಮಗನಿಗೆ ಹೇಳಕ್ ಕುಂತಿದ್ದಾರೆ. ಇದೇ ನಿದ್ದಿನೇ ಎಷ್ಟೋ ಜನರು ನಫ್ಸನಲ್ಲಿ ಬಂದು ಎಷ್ಟೋ ಜನರು ಪರಲೋಕದಲ್ಲಿ ಪುಣ್ಯವನ್ನು ಕಳ್ಕೊಂಡಿದ್ದಾರೆ. ಈ ಜನರು ಹೊಟ್ಟೆ ತುಂಬ ಊಟ ಮಾಡಿ ಕಣ್ಣು ಜಾಸ್ತಿ ನಿದ್ದೆ ಮಾಡಿ ಅದಕ್ಕೆ ನಮ್ಮ ನಫ್ಸ್ಗೆ ನಾವು ಯಾವ ರೀತಿ ಸಾಯಿಸಬೇಕು, ಈ ರೀತಿ ಕಡಿಮೆ ಊಟ ಮಾಡಿ ಸಾಯಿಸೋ ಪ್ರಯತ್ನ ಮಾಡಬೇಕು. ಹಜರತೆ ಇಬ್ರಾಹಿಂ ಖವಾಸ್ ರಹಿಮತುಲ್ಲಾ ಅಲೈಹಿ ಪ್ರವಾಸನಲ್ಲಿ ಹೊಂಟಿದ್ರು. ಹೋಗೋದು ಸಂದರ್ಭದಲ್ಲಿ ಗುಡ್ಡನಲ್ಲಿ ಹೋಗಿದ ನಂತರ ಒಂದು ವ್ಯಕ್ತಿಗೆ ನೋಡಿದ್ರು. ಆ ವ್ಯಕ್ತಿಯ ದೇಹ ಮೇಲೆ ಬಹಳಷ್ಟು ಇರಿಬಿಗಳು ಇದೆ, ಏಕದಮ್ ದೇಹಕ್ಕೆ ಚುಚ್ಚಾ ಕುಂತಿದೆ. ಆ ವ್ಯಕ್ತಿಗೆ ನೋಡೋದು ಮುಂಚೆನೆ ಹಜರತೆ ಇಬ್ರಾಹಿಂ ಬಿನ್ ಖವಾಸ್ ರಹಿಮತುಲ್ಲಾರಿಗೆ ಇಚ್ಛೆ ಆಯಿತು, ನಾನು ಒಂದು ಹಣ್ಣು ತಿನ್ನಬೇಕು. ಅನಾರ್ ಅಂತ ಹೇಳ್ತಾರೆ, ठीक है. अनार कन्नड़ में क्या बोलते हैं? ದಾಳಂಬಿ. ದಾಳಂಬಿ ತಿನ್ಬೇಕನ್ನೋದು ಮನಸ್ಸಾಯಿತು. ಅಲ್ಲಿ ಗಿಡ ಆಯಿತು. ಆ ದಾಳಿಂಬೆ ಗಿಡದಲ್ಲಿ ಒಂದು ಹಣ್ಣನ್ನು ಮುರಿದು ನೋಡ್ತಾರಂತೆ. ಆ ಹಣ್ಣು ಇನ್ನೂ ಆಗಿದ್ದಿಲ್ಲ, ಸ್ವಲ್ಪ ಕೆಟ್ಟಿದ್ದಿತ್ತು. ಹಾಗೆ ಬಿಟ್ಟು ಹೊಳ್ಳಿ ಬಂದಿದ ನಂತರ ಆ ವ್ಯಕ್ತಿಗೆ ನೋಡಿದ್ರು ಇಡೀ ದೇಹ ಮೇಲೆ ಇರ್ಬಿವನ್ನು ಹಚ್ಚಿದ್ದಿದೆ. ಅವರು ನೋಡಿದ್ರು, ಹೇಗೆ ನೋಡುತ್ತೆ, ಏನಿದು ಇರ್ಬಿ ಎಷ್ಟೆಲ್ಲ ಕಚ್ಚಾಗುತ್ತಿದೆ, ಸ್ವಲ್ಪ ನಿಮ್ಗೆ ಇದೇ ಇಲ್ಲ? ಅವ್ರು ಹೇಳಿದ್ರು, ಇಬ್ರಾಹಿಂ ಬಿನ್ ಖವಾಸ್, ನೀವು ಅಲ್ಲಾಹನ ದೊಡ್ಡವಾದ ಸಂತರಿದ್ದೀರಾ, ಬಾರಿ ಅಸ್ಸಲಾಮು ಅಲೈಕುಂ ಅಂತ ಹೇಳಿದ್ರು. ನನ್ನ ಹೆಸರು ನಿಮ್ಗೆ ಹೇಗೆ ಗೊತ್ತಾಯಿತು? ಅವ್ರು ಹೇಳಿದ್ರು, ಅಲ್ಲಾಹನ ಬಾರ್ಗನಲ್ಲಿ ಯಾರು ಇಡೀ ಜೀವನ ಕಳೀತಾರ, ಸಂತೋಷವನ್ನು ಯಾರು ಪಡ್ಕೊಂತಾರ, ಇಡೀ ಪ್ರಪಂಚದ ವಸ್ತು ಅವರಿಗೆ ಗೊತ್ತಾಗುತ್ತದೆ ಯಾರ್ದು ಏನು ಹೆಸರಿದೆ ಅನ್ನೋದು. ಯಾರು ಅಲ್ಲಾಹನ ಸಂತೋಷವನ್ನು ಪಡ್ಕೊಂತಾರ, ಯಾರ್ದು ಹೆಸರು ಏನಿದೆ, ಈ ಪ್ರಪಂಚದಲ್ಲಿ ಏನಾಗುತ್ತಿದೆ ಏನಿಲ್ಲ ಅನ್ನೋದು ಎಲ್ಲ ಗೊತ್ತಾಗುತ್ತದೆ ಅವರಿಗೆ. ಅಲ್ಲಾಹನ ಸಂತೋಷವನ್ನು ಪಡ್ಕೊಂಡಿರುವ ಜನರು ಯಾರು ವಲಿಯ ಕಾಮಿಲ್ ಆಗಿದಾರ, ಅಲ್ಲಾಹನ ಗೆಳೆಯರು ಯಾರಾಗಿದ್ದಾರ, ಎಲ್ಲರಿಗೂ ಗೊತ್ತಾಗ್ತೈತಿ ಇವರು ಹೆಂಗಿದಾರ ಹೆಂಗಿಲ್ಲ ಅನ್ನೋದು. ಆ ವ್ಯಕ್ತಿ ಹೇಳಿದ ನಂತರ ಹಜರತ್ ಇಬ್ರಾಹಿಂ ಬಿನ್ ಖವಾಸ್ ರಹಿಮತುಲ್ಲಾ ಹೇಳಿದ್ರು, ಅಷ್ಟು ದೊಡ್ಡವಾದ ಸ್ಥಾನ ಸಿಕ್ಕಿದೆ ಅಂದರೆ ನೀವು ದುವಾ ಮಾಡಬೇಕು, ಯಾ ಅಲ್ಲಾ ಈ ಇರ್ಬಿಗಳಿಂದ ನನಗೆ ಶಿಫಾ ಕೊಡು ಅಂತೂ ಎದಕ್ಕೆ ದುವಾ ಮಾಡಿಲ್ಲ? ಅವಾಗ ಹಜರತೆ ಇಬ್ರಾಹಿಂ ಬಿನ್ ಖವಾಸ್ ರಹಿಮತುಲ್ಲಾ ಹೇಳಿದ ನಂತರ ಆ ವ್ಯಕ್ತಿ ಹೇಳಿದ್ದ, ನೀವೇ ದುವಾ ಮಾಡಬೇಕಿತ್ತು, ಅಯ್ಯಲ್ಲ ನನ್ನ ಇಚ್ಛೆ ಆಗಿತ್ತು, ನಾನು ದಾಳಿಂಬೆ ತಿನ್ಬೇಕನ್ನೋದು, ಯಾಕೆ ಒಳ್ಳೆವಾದ ದಾಳಿಂಬೆಯನ್ನು ಸಿಕ್ಕಿಲ್ಲ? ಮತ್ತು ಆ ವ್ಯಕ್ತಿ ಹೇಳಿದ್ದ, ಇಬ್ರಾಹಿಂ ಬಿನ್ ಖವಾಸ್, ನೀವು ಏನಿದೆ ಇಚ್ಛೆ ಏನಿದೆ ಅದು ಕೆಟ್ಟವಾದ ಇದೆ, ಈ ದೇಹಕ್ಕೆ ಚುಚ್ಚುತ್ತದೆ, ಬರೀ ಇರ್ಬಿಗಳು ಬರೀ ದೇಹದ ಚುಚ್ಚುತ್ತದೆ ಕಚ್ಚುತ್ತದೆ, ಆದರೆ ನಿಮ್ಮ ಇಚ್ಛೆ ಏನಿದೆ ನಾನು ತಿನ್ಬೇಕನ್ನೋದು ಇಡೀ ಹೃದಯಕ್ಕೆ ಸರ್ವನಾಶ ಮಾಡುತ್ತದೆ. ನೀವು ಇಚ್ಛೆ ಪ್ರಕಾರ ಕೆಲಸ ಮಾಡೋದು ಪ್ರಯತ್ನ ಮಾಡಿದ್ದೀರಾ, ಈ ನಫ್ಸ ಹೇಗೆ ಹೇಳಕೊಂತಿದ್ದೋ ಅದರ ಮೇಲೆ ನೀವು ಪಾಲನೆ ಮಾಡಾಕೊಂತಿದ್ರಿ. ನೀವು ಇದು ಮಾತು ಕೇಳಿದರೆ ಹಜರತ್ ಇಬ್ರಾಹಿಂ ಬಿನ್ ಖವಾಸ್ ರಹಿಮತುಲ್ಲಾ ದಾರಿ ಬಿಟ್ಟು ಬೇರೆ ದಾರಿಲಿ ಹೋಗ್ತಿದ್ರು. ಅಲ್ಲಾ, ನಾನು ಎಷ್ಟು ದೊಡ್ಡವಾದ ನಾನು ಕೆಟ್ಟವಾದ ನಿಯತ್ ಮಾಡಿದ್ದೆ. ಮನಸ್ಸಾಗ್ತೈತಿ ನಾವು ಇದೇ ತಿನ್ಬೇಕು, ಇದೇ ಬಿಡಬೇಕು, ಇದೇ ಮಾಡಬೇಕು ಅನ್ನೋದು, ಆದರೆ ಮನಸ್ಸನ್ನು ನಾವು ಸ್ವಲ್ಪ ಟೈಟ್ ಆಗಿ ಇಡೋದು ಪ್ರಯತ್ನ ಮಾಡಬೇಕು. ಹೇಗೆ ನಾವು ಲೂಸ್ ಬಿಡ್ತೀವಿ ತಿಳ್ಕೊಂಡ್ಬಿಡ್ರಿ, ನಿಮಗೆ ಕೆಟ್ಟ ದಾರಿಗಳು ತಗೊಂಡು ಹೋಗ್ತಿದೆ. ಹಜರತ್ ಇಬ್ರಾಹಿಂ ಬಿನ್ ಖವಾಸ್ ರಹಿಮತುಲ್ಲಾ ಮುಂದೆ ಹೇಳಿದ್ರು, ಎಷ್ಟೋ ಜನರು ತನ್ನ ನಫ್ಸನಿಂದನೇ, ಶ್ರೀಮಂತರ ಜನರು ಏನೇ ದೊಡ್ಡ ದೊಡ್ಡ ರಾಜ್ಕುಮಾರಗಳು ಫಕೀರಾದರು, ಬಡವರಾದರು, ಎಷ್ಟೋ ಫಕೀರುಗಳು ತನ್ನ ನಫ್ಸಿಗೆ ಸಾಯಿಸಿ ವಲಿಯ ಕಾಮಿಲಾದರು, ರಾಜ್ಕುಮಾರ ಆಗಿ ಹೋದ್ರು. ಇವತ್ತು ನೋಡ್ರಿ, ಹಜರತ್ ಖ್ವಾಜಾ ನವಾಜ್ ರಹಿಮತುಲ್ಲಾ ಅಲೈಹಿ, ಜಮಾಲ್ ಶಾವಲಿ ರಹಿಮತುಲ್ಲಾ ಅಲೈಹಿ, ಚಮನ್ ಶಾವಲಿ ರಹಿಮತುಲ್ಲಾ ಅಲೈಹಿ, ಎಷ್ಟೋ ನಮ್ಮ ಕರ್ನಾಟಕದಲ್ಲಿ ರಾಜ್ಕುಮಾರಗಳು ಬಂದು ಹೋದ್ರು. ಇವತ್ತಿಗಾಗಿ ಅಂತ ಜನರು ಯಾರಾದ್ರೂ ನೆನಪು ಮಾಡ್ತಾರ? ಅವ್ರ ಸ್ಥಾನ ಬಾರ್ಗಾನಲ್ಲಿ ಹೋಗ್ತಾರೆ ಯಾರಾದ್ರೂ ಜನರು? ಬರೀ ಪುಸ್ತಕಗಳಿಗೆ ಮಕ್ಕಳಿಗೆ ಓದ್ತಾರ, ಈ ರೀತಿ ಕರ್ನಾಟಕದಲ್ಲಿ ಒಬ್ಬರು ರಾಜ್ಕುಮಾರ ಬಂದು ಹೋಗಿದಾರ. ಆದ್ರೆ ಬಂದು ಹೋಗಿದಾರ, ಅಲ್ಲಿ ಹೋಗಿ ಯಾರು ನೋಡೋರಿಲ್ಲ. ಅವರಿಗೆ
ಇಲ್ಲಿ ನೋಡ್ರಿ, ಇವರು ಹೇಗೆ ಬಂದಿದಾರ, ಎಲ್ಲಿ ಹೋಗಿದಾರ, ಏನ್ ಮಾಡಿದ ಯಾರಿಗೆ ಗೊತ್ತಿಲ್ಲ. ಇವತ್ತು ಮರಣ ಬಂದು ಎಷ್ಟೋ ವರ್ಷ ಆಯಿತು, ಇವತ್ತಿಗಾಗಿ ಹೋಗಿ ಅಲ್ಲೇ ಫಾತಿಹಾಖಾನೆ ಮಾಡಿ ದುವಾ ಮಾಡಿ ಬರ್ತಾರ ಸದ್ಕಿನಿಂದ. ಅವ್ರದ್ದು ನಮ್ದು ದುವಾವನ್ನು ಕಬೂಲ್ ಆಗ್ತೈತಿ ಅಲ್ಲಿನ ಬಾರ್ನಲ್ಲಿ ಹೋಗಿದ್ದಾನೆ. ಏಕೆ? ಅವ್ರು ಇಡೀ ಜೀವನ ತನ್ನ ನಫ್ಸಿಗೆ ಸಾಯಿಸಿದ್ರು. ಅವರು ಈ ನಫ್ಸಿಗೆ ಯಾವುದೇ ತರಹದ ಇಚ್ಛೆ ಬಂದಿದ್ರೆ ಪೂರ್ತಿ ಮಾಡಕ್ಕೆ ಅವಕಾಶ ಕೊಟ್ಟಿಲ್ಲ ಅವರು. ನಾನು ಬರೀ ಅಲ್ಲಾಹ್ಗಾಗಿ ಮಾಡುತ್ತೇನೆ, ಹೊಟ್ಟೆ ತುಂಬ ಊಟ ಮಾಡಿಲ್ಲ, ಯುದ್ಧ ಮಾಡಿದ್ರು ನನ್ನ ನಫ್ಸಿನಿಂದ. ಏನ್ ಮಾಡಿದ್ರು? ಯುದ್ಧ ಮಾಡಿದ್ರು. ಹಜರತ್ ಇಬ್ರಾಹಿಂ ಖಾಸ್ ರಹಮತುಲ್ಲಾಹಿ ಏನ್ ಹೇಳಿದ್ರು? ಇದೇ ನಫ್ಸಿನಿಂದ ಬಹಳಷ್ಟು ಜನರು ಕೆಟ್ಟ ದಾರಿಯಲ್ಲಿ ಬಂದರು. ಈ ನಫ್ಸಿಗೆ ನಾವು ಸಾಯಿಸೋಕೆ ಪ್ರಯತ್ನ ಮಾಡಬೇಕು. ದೆವ್ವ ಇಡೀ ಫರಿಷ್ಠೆಗಳದ್ದು ಸರ್ದಾರ್ ಇದ್ದ, ಏನು ಗುರು ಇದ್ದ. ಅವನಿಗೆ ದೆವ್ವ ಆಗೋದು ಕಾರಣ ಯಾಕೆ? ನಾವು ಹೇಳ್ತೀವಿ, ಇಲ್ಲಪ್ಪ ಶೈತಾನ್ ನಮ್ಗೆ ಈ ರೀತಿ ಕೆಟ್ಟ ದಾರಿ ತಂದಿದ್ದಾನ, ಶೈತಾನ್ ನಮ್ಗೆ ಕೆಡ್ಸಿದಾನ, ಶೈತಾನ್ ನಮ್ಗೆ ಸರ್ವನಾಶ ಮಾಡಿದಾನ. ಶೈತಾನ್ ಮಾಡಿದಾನ ಅಂದರೆ, ಮತ್ತು ಶೈತಾನ್ ಮಾಡಿದ್ದು ಯಾರು? ಅದು ದೊಡ್ಡ ತಮ್ಮ ಯಾರು? ನಫ್ಸೆ ಲವ್ವಾಮ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಶೈತಾನಿಗೆ ಹುಕ್ಮ್ ಕೊಟ್ಟ, ಐ ಇಬ್ಲೀಸ್, ನೀನು ಆದಮಿನ ಮುಂದೆ ಸಜ್ದಾವನ್ನು ಮಾಡು. ಶೈತಾನ್ ಏನು ಮಾಡಿದ? ನಾನು ಏಕೆ ಸಜ್ದಾ ಮಾಡಬೇಕು? ನಾನು ಬೆಂಕಿನ ಸೃಷ್ಟಿಯಾಗಿದ್ದೇನೆ. ಸೊಕ್ಕ ಮಾಡಿದ ಶೈತಾನ್, ಸೊಕ್ಕ ತನ್ನ ನಫ್ಸನಿಂದ. ನಾನು ಹೇಳ್ತಿದ್ದಾವ, ನಾನು ಏಕೆ ಸಜ್ದಾ ಮಾಡಬೇಕು? ನಾನು ಮಾಡಂಗಿಲ್ಲ. ಆದಮ್ ಮಣ್ಣಿಂದ ಸೃಷ್ಟಿಯಾಗಿದ್ದಾನ, ತಳಗಡೆ ಇರಬೇಕು ಆದಮ್. ನಾನು ಸಜ್ದಾ ಮಾಡಂಗಿಲ್ಲ. ಬರೀ ಸೊಕ್ಕನಿಂದಾನೆ ತನ್ನ ನಫ್ಸಿನ ಮಾತು ಕೇಳಿ ಇವತ್ತು ಕಯಾಮತ್ ಬರೋ ತನಕ ಮರ್ದೂದ್ ಲಾನತ್ ಅವನ ಮೇಲೆ ಶಾಪ ಆಯಿತು. ಎರಡು ಮಾತು ಕೇಳಿ, ಬರೀ ನಫ್ಸಿನ ಮಾತು ಕೇಳಿ. ಈ ನಫ್ಸಿಗೆ ನಾವು ಸಾಯಿಸೋದು ಪ್ರಯತ್ನ ಮಾಡಬೇಕು. ಈ ನಫ್ಸಿನ ಮಾತು ನಾವು ಜಾಸ್ತಿ ಕೇಳಬಾರ್ದು. ಅದಕ್ಕೆ ರಂಜಾನ್ ಮುಖದ್ದಸ್ ತಿಂಗಳ ಇದೆ. ಈ ರಂಜಾನ್ ತಿಂಗಳಲ್ಲಿ ನಾವು ದೆವ್ವನ ಹೋಗುತ್ತಾನೆ, ಆದರೆ ನಾವು ನಮಾಜ್ಗಳನ್ನು ಬಿಡಬಾರ್ದು, ರೋಜನ್ನು ಬಿಡಬಾರ್ದು. ರೋಜ ನಮ್ಮ ಮೇಲೆ ಏಕೆ ಫರ್ಜ್ ಆಗಿದೆ? ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕುರಾನ್ ಮಜೀದ್ನಲ್ಲಿ ಹೇಳ್ತಾನೆ,